Good morning, dear students. Come back to the discussion of untouchable. In the previous video, I have discussed a very brief, I had given a very brief introduction to the writer Mulkraj Anand and the novel Untouchable. We discussed very important characters in the novel in the previous video. Today I will be discussing the opening scene or opening of the novel and uh, the things are the incidents which happen in the opening of the novel. Before going to discussion of the novel or the opening of the novel, I would like to share a story of a woman who fought against a very horrifying tax was imposed on untouchable or lower caste women in Kerala. The tax was known as the breast tax. Yes, I'm going to share the story of Nangali. Nangali, the name of the woman who fought against a very humiliated the tax imposed on low caste or untouchable women in Chartala, a province in Travancore in Kerala. ಇವತ್ತು ಯಾವ ಕಥೆಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಅದು ನಂಗಲಿ ಅನ್ನುವ ಒಬ್ಬ ಹೆಣ್ಣು ಮಗಳ ಕತೆ. ಆ ಹೆಣ್ಣು ಮಗಳು ಏನು ಮಾಡ್ತಾಳೆ ಅಂದರೆ ಈ ಅಸ್ಪೃಶ್ಯರು ಮತ್ತು ಕೆಳ ವರ್ಗಕ್ಕೆ ಸೇರಿದಂತಹ ಹೆಣ್ಮಕ್ಳ ಮೇಲೆ ಕೇರಳದಲ್ಲಿ ಒಂದು ಸುಂಕವನ್ನು ಹಾಕ್ತಾ ಇರ್ತಾರೆ. ಆ ಸುಂಕದ ವಿರುದ್ಧವಾಗಿ ಹೋರಾಡ್ತಾಳೆ. ಆ ಆ ಹೆಣ್ಣು ಮಗಳ ಕತೆ ಯಾಕೆ ಇವತ್ತು ನಾನು ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಐ ಜಸ್ಟ್ ವಾಂಟ್ ಟು ಬ್ರಿಂಗ್ ಆನ್ ಅಟ್ಮಾಸ್ಫಿಯರ್. ಯು ಶುಡ್ ನೋ ವೇರ್ the low caste untouchable people had faced very humiliated the harassment they had faced in the past Indian society. ಈ ನಮ್ಮ ಹಿಂದಿನ ಟ್ರೆಡಿಷ್ನಲ್ ಇಂಡಿಯನ್ ಸೊಸೈಟಿ ಅಂತ ಏನು ಹೇಳ್ತೇವೆ, ಆ ಸಮಾಜದಲ್ಲಿ ಎಂತಹ ಕಷ್ಟಗಳನ್ನ ಎಂತಹ ಅವಮಾನಗಳನ್ನ ನಮ್ಮ ಅಸ್ಪೃಶ್ಯರು ಕೆಳವರ್ಗಕ್ಕೆ ಸೇರಿದಂಥ ಜನರು ಅನುಭವಿಸಿದ್ದಾರೆ ಅನ್ನೋದನ್ನು ತಿಳ್ಕೊಂಡ್ರೆ ಈ ಒಂದು ಕಾದಂಬರಿಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ಸಹಾಯ ಆಗುತ್ತೆ ಅನ್ನುವ ದೃಷ್ಟಿಕೋನದಿಂದ ಐ ಆಮ್ ಗೋಯಿಂಗ್ ಟು ಶೇರ್ ದಿಸ್ ಸ್ಟೋರಿ ಟುಡೇ. ಆಸ್ ಐ ಸೆಡ್ ಅರ್ಲಿಯರ್, ದ ಸ್ಟೋರಿ ಈಸ್ ಅಬೌಟ್ ಅ ವುಮನ್, ಒಬ್ಬ ಮಹಿಳೆ ಬಗ್ಗೆ. ಆ ಮಹಿಳೆಯ ಹೆಸರು ನಂಗಲಿ. ಈ ಕತೆ ಎಲ್ಲಿ ನಡೆದಿದ್ದು ಅಂದರೆ ಚರ್ತಾಲ ಅನ್ನುವ ಒಂದು ಹಳ್ಳಿಯಲ್ಲಿ. ಎಲ್ಲಿದೆ ಈ ಹಳ್ಳಿ ಅಂದರೆ ಕೇರಳದ ಟ್ರಾವನ್ಕೋರ್ ಅನ್ನುವ ಒಂದು ಪ್ರಾವಿನ್ಸಲ್ಲಿ ಇದೆ. ಏನು ಮಾಡ್ತಾರೆ ಅವರು ಮಹಿಳೆ? ಏನು ಮಾಡ್ತಾಳೆ ಅಂದರೆ ಶಿ ಜಸ್ಟ್ ಕಟ್ ಆಫ್ ಹರ್ ಬ್ರೆಸ್ಟ್ ಆ್ಯಂಡ್ ಗೇವ್ ದೋಸ್ ಬ್ರೆಸ್ಟ್ ಟು ದ ಟ್ಯಾಕ್ಸ್ ಕಲೆಕ್ಟರ್. The way, a very violent way she had chosen to oppose, to show her rejection for the tax. ಅವಳ ರಿಜೆಕ್ಷನ್ನ, ಅವಳಿಗೆ ಆಗ್ತಾ ಇದ್ದಂಥ ಅವಮಾನವನ್ನು ವ್ಯಕ್ತಪಡಿಸೋದಕ್ಕೆ ತುಂಬ ಭಯಾನಕವಾದಂಥದ್ದು ಅಥವಾ ತುಂಬ ನೋವಿನಿಂದ ಕೂಡಿರುವಂಥ ಒಂದು ದಾರಿಯನ್ನು ಆರಿಸ್ಕೊಂಡಿದ್ದಾಳೆ. ಆದರೂ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಕಂಡೀಷನ್ ಶಿ ವೆಂಟ್ ಥ್ರೂ. ಅವಳು ಯಾಕೆ ಅಂಥ ಒಂದು ದುಸ್ಸಾಹಸಕ್ಕೆ ಹೋಗ್ತಾಳೆ, ಯಾಕೆ ಅಂಥ ಒಂದು ನಿರ್ಧಾರವನ್ನು ಮಾಡ್ತಾಳೆ ಅಂದರೆ ಅವಳ ಕಷ್ಟ ಅಷ್ಟೊಂದಿತ್ತು. ಆದ್ದರಿಂದ ಅವಳು ಆ ಒಂದು ನಿರ್ಧಾರವನ್ನು ತಗೊಳ್ತಾಳೆ ಅನ್ನೋದು ನಮಗೆ ಅರ್ಥ ಆಗುತ್ತೆ. ಲೆಟ್ಸ್ ಸಿ ವಾಟ್ ಈಸ್ ದ ಬ್ರೆಸ್ಟ್ ಟ್ಯಾಕ್ಸ್. ಏನು ದ ಬ್ರೆಸ್ಟ್ ಟ್ಯಾಕ್ಸ್ ಅಂದರೆ? ಅ ವೆರಿ ಶಾಕಿಂಗ್ ಪಾರ್ಟ್ ಆಫ್ ಇಂಡಿಯನ್ ಹಿಸ್ಟ್ರಿ ಈಸ್ ಮೂಲಕರ್ಮ. The breast tax is called as ಮೂಲಕರ್ಮ ಇನ್ ಮಲಯಾಳಂ. ಮಲಯಾಳಮಲ್ಲಿ ಬ್ರೆಸ್ಟ್ ಟ್ಯಾಕ್ಸ್ನ ಏನಂತ ಕರೀತಾ ಇದ್ರು? ಮೂಲಕರ್ಮ. ದ ಟ್ಯಾಕ್ಸ್ ಈಸ್ ಲೆವಿಡ್ ಆನ್, ಇಂಪೋಸ್ಡ್ ಆನ್ ಲೋ ಕಾಸ್ಟ್ ಅನ್ಟಚಬಲ್ ವುಮೆನ್ಸ್ ಬ್ರೆಸ್ಟ್ಸ್. ಈ ಸುಂಕವನ್ನು ಯಾವುದ್ರ ಮೇಲೆ ಹಾಕ್ತಾ ಇದ್ರು ಅಂದರೆ ಅಸ್ಪೃಶ್ಯ ಸಮಾಜಕ್ಕೆ ಸೇರಿದಂತಹ ಮಹಿಳೆಯರು ಅಥವಾ ನಾವು ಪಂಚಮರು ಅಥವಾ ದಲಿತರು ಅಂತ ಏನು ಹೇಳ್ತೇವೆ ಅಂಥ ಹೆಣ್ಣುಮಕ್ಕಳ ಮೊಲೆಗಳ ಮೇಲೆ ಹಾಕಿದಂತಹ ಸುಂಕ. ಏನಿದು?
If the women who belong to untouchable community or lower community, they want to cover up their upper body part, ಅವರು ತಮ್ಮ ದೇಹದ ಮೇಲ್ಭಾಗವನ್ನು ಅಥವಾ ತಮ್ಮ ಎದೆ ಭಾಗವನ್ನು ಬಟ್ಟೆಯಿಂದ ಕವರ್ ಮಾಡ್ಕೋಬೇಕು, ಬಟ್ಟೆಯನ್ನು ಹೊದ್ಕೋಬೇಕು ಅಂತ ಇಷ್ಟಪಟ್ಟರೆ, ಹೊದಿಬೇಕು ಅಂತ ಬಯಸಿದರೆ, ದೇ ಹ್ಯಾವ್ ಟು ಪೇ ಟ್ಯಾಕ್ಸ್. Because in those days, in the 19th century, the story belongs to 19th century. In those days, the women who belong to lower caste or untouchable community, they are not supposed to wear upper cloth. ಅವರು ಮೇಲ್ಬಟ್ಟೆಯನ್ನು, ಮೇಲ್ಗವಸು, ಸೆರಗು ಅಂತ ಏನು ಹೇಳ್ತೇವೆ ಅದನ್ನು ಹಾಕ್ಕೊಳ್ಳೋದಕ್ಕೆ ಅವಕಾಶ ಇರಲಿಲ್ಲ. ದ ಬೇರ್ ಬ್ರೆಸ್ಟ್ ಈಸ್ ಸರ್ವ್ಡ್ ಆಸ್ an identifier of lower caste, the women belonging to lower caste. ಯಾರು ಮೇಲ್ಗವಸನ್ನು ಅಥವಾ ಎದೆ ಭಾಗವನ್ನು ಯಾರು ಬಟ್ಟೆಯಿಂದ ಮುಚ್ಕೊಂಡಿರೋದಿಲ್ಲ, ಎದೆ ಭಾಗವನ್ನು ಬಟ್ಟೆಯಿಂದ ಕವರ್ ಮಾಡ್ಕೊಂಡಿರಲ್ಲ, ಅಂಥ ಹೆಣ್ಮಕ್ಳನ್ನ ಹೇಗೆ ಐಡೆಂಟಿಫೈ ಮಾಡ್ತಿದ್ರು, ಅವರೆಲ್ಲ ಅಸ್ಪೃಶ್ಯ ಸಮಾಜಕ್ಕೆ ಅಥವಾ ಕೆಳ ಸಮಾಜಕ್ಕೆ, ಜಾತಿಯಲ್ಲಿ ಕೆಳ ದರ್ಜೆಗೆ ಸೇರಿದಂಥವ್ರು ಅಂತ ಅವ್ರನ್ನ ಗುರ್ತಿಡಿತಾ ಇದ್ರು. ಜಸ್ಟ್ ಟು ಶೋ ಆರ್ ಟು ಮೇಂಟೈನ್ ದ ಡಿಮಾರ್ಕೇಶನ್, ಕಾಸ್ಟ್ ಡಿಮಾರ್ಕೇಶನ್, ಜಾತಿಯ ಒಂದು ವ್ಯತ್ಯಾಸ ಅಥವಾ ಜಾತಿಯಲ್ಲಿ ಏನು ಮೇಲ್ಜಾತಿ, ಕೀಳ್ಜಾತಿ ಅಥವಾ ಕೆಳ ಜಾತಿ ಅಂತ ಹೇಳ್ತೇವೆ, ಆ ಸ್ತರಗಳನ್ನ ಕಾಪಾಡ್ಕೊಳ್ಳೋದಿಕ್ಕೆ ದೆ ಹ್ಯಾಡ್ ಇಂಪೋಸ್ ದಿಸ್ ರೂಲ್, ದ ರೂಲ್ ಆಫ್ ನಾಟ್ ಕವರಿಂಗ್ ದ ಅಪ್ಪರ್ ಬಾಡಿ ಪಾರ್ಟ್ ಆಫ್ ದ ಲೋ ಕಾಸ್ಟ್ ವುಮನ್. ಯಾಕೆ ಈ ಒಂದು ಟ್ಯಾಕ್ಸ್ನ ಹಾಕ್ತಾ ಇದ್ರು ಅಂದರೆ, ಟು ಮೇಂಟೈನ್ ದ ಕ್ಲಾಸ್ ಆ್ಯಂಡ್ ಕಾಸ್ಟ್ ಸ್ಟೇಟಸ್ ಕೋ. ಈ ಜಾತಿ ಅಂತ ಏನು ಹೇಳ್ತೇವೆ, ಆ ಜಾತಿಯ ಸ್ತರಗಳನ್ನ ಉಳಿಸ್ಕೊಳ್ಳೋದಿಕ್ಕೆ, ಜಾತಿಯ ಮೇಲ್ಜಾತಿ ಕೀಳ್ಜಾತಿ ಅನ್ನುವ ಡಿಮಾರ್ಕೇಶನ್ ಏನಿದೆ, ಆ ಡಿಮಾರ್ಕೇಶನ್ನ ಉಳಿಸ್ಕೊಳ್ಳೋದಿಕ್ಕೆ ಅವ್ರು ಏನು ಮಾಡಿದರು, ದೇ ಇಂಪೋಸ್ಡ್ ದಿಸ್ ಟ್ಯಾಕ್ಸ್. ಇಫ್ an untouchable woman wants to cover her upper body part, she has to pay tax. ಯೋಚನೆ ಮಾಡಿ, ತುಂಬ ಕಷ್ಟದ ಜೀವನದಲ್ಲಿ ಅವರು ತಮ್ಮ ಒಂದು ದೇಹದ ಮೇಲ್ಭಾಗವನ್ನು ಬಟ್ಟೆಯಿಂದ ಕವರ್ ಮಾಡ್ಕೋಬೇಕು ಅಂದರೂ ಕೂಡ ಹಣವನ್ನು ಕೊಡಬೇಕು. ಇಫ್ ದೇ ಫೇಲ್ ಟು ಪೇ ಟ್ಯಾಕ್ಸ್, ದೇ ಹ್ಯಾವ್ ಟು ಲೀವ್ ದೇರ್ ಅಪ್ಪರ್ ಬಾಡಿ ಪಾರ್ಟ್ ಆ್ಯಸ್ ಇಟ್ ಈಸ್. ಹಾಗೆ ಬಿಟ್ಬಿಡಬೇಕು. ದೇ ಹ್ಯಾವ್ ಟು ಬಿ ಬೇರ್, ಏನೂ ಹಾಕ್ಕೊಳ್ದೆ, ಬಟ್ಟೆಯನ್ನು ಹಾಕ್ಕೊಳ್ದೆ, ದೇಹದ ಮೇಲ್ಭಾಗವನ್ನು ಕವರ್ ಮಾಡ್ಕೊಳ್ದೆ ಬಿಡಬೇಕಾಗಿತ್ತು. ಯಾವಾಗ ಈ ಬ್ರೆಸ್ಟ್ ಟ್ಯಾಕ್ಸ್ ಅನ್ನೋ ಒಂದು ಹಾರಿಫೈಯಿಂಗ್ ಟ್ಯಾಕ್ಸ್ ವಾಸ್ ದೇರ್, ಯಾವಾಗಿತ್ತು ಅಂದರೆ ಇನ್ 1800s, ಇನ್ 19th century, 19ನೇ ಶತಮಾನದಲ್ಲಿ ಈ ಒಂದು ಟ್ಯಾಕ್ಸ್ ಅನ್ನೋದು ಇತ್ತು. ಹಾಗಾದರೆ ಆಗ ಮಾತ್ರ ಇತ್ತು, ಆನಂತರ ಇರಲಿಲ್ಲ ಅಂತ ಅಂದ್ಕೊಳ್ಳೋದು ಬೇಡ. ದಿಸ್ ಟ್ಯಾಕ್ಸ್ ವಾಸ್ ಲೆವಿಡ್ till 1924. In 1924, the tax was banned. 1924 ನಂತರ ಏನಾಗುತ್ತೆ, ಈ ಟ್ಯಾಕ್ಸ್ನ ತೆಗೆದು ಹಾಕಲಾಗುತ್ತೆ. ಅಲ್ಲಿವರೆಗೂ ಏನಾಗ್ತಾ ಇತ್ತು, ದಿಸ್ ಟ್ಯಾಕ್ಸ್ ವಾಸ್ ಲೆವಿಡ್ ಆನ್ ದ ವುಮೆನ್ ಹೂ ವಾಂಟ್ ಟು ಕವರ್ ದೇರ್ ಅಪ್ಪರ್ ಬಾಡಿ ಪಾರ್ಟ್, ದ ವುಮೆನ್ ಹೂ ಬಿಲಾಂಗ್ ಟು ಲೋ ಕಾಸ್ಟ್ ಆರ್ ಅನ್ಟಚಬಲ್ ಕಮ್ಯುನಿಟಿ. ಅಸ್ಪೃಶ್ಯ ಹೆಣ್ಮಕ್ಳು ತಮ್ಮ ಬಾಡಿ ಪಾರ್ಟ್ನ ಬಟ್ಟೆಯಿಂದ ಮೇಲ್ಭಾಗವನ್ನು ಕವರ್ ಮಾಡಬೇಕು ಅಂದರೆ ಆಗ ಅವ್ರು ಏನು ಮಾಡಬೇಕಾಗಿತ್ತು, ಹಣವನ್ನು, ಟ್ಯಾಕ್ಸ್ನ ಕಟ್ಟಬೇಕಾಗಿತ್ತು. ಹೇಗೆ ಟ್ಯಾಕ್ಸ್ನ ಕಲೆಕ್ಟ್ ಮಾಡ್ಕೊಳ್ತಾ ಇದ್ರು ಅಂದರೆ, ದ ಟ್ಯಾಕ್ಸ್ ವಾಸ್ ಕಲೆಕ್ಟೆಡ್ ಫ್ರಮ್ ದೋಸ್ ಫ್ಯಾಮಿಲೀಸ್ ಹೂ ಹ್ಯಾಡ್ ಗರ್ಲ್ ಚಿಲ್ಡ್ರನ್ ಹೂ ಹ್ಯಾಡ್ ಅಟೈನ್ಡ್ ಪ್ಯೂಬರ್ಟಿ. ಅಂದರೆ ಯಾವ ಮನೆಯಲ್ಲಿ ಹೆಣ್ಮಕ್ಳಿದ್ದಾರೆ, ಯಾವ ಮನೆಯ ಹೆಣ್ಮಕ್ಳು ಋತುಮತಿಯಾಗಿದ್ದಾರೆ, ಆ ಮನೆಗಳಿಂದ ಈ ಟ್ಯಾಕ್ಸ್ನ ಕಲೆಕ್ಟ್ ಮಾಡ್ತಾಯಿದ್ರು. ಹೇಗೆ ಕಲೆಕ್ಟ್ ಮಾಡ್ತಾಯಿದ್ರು, ಆನ್ ವಿಚ್ ಬೇಸಿಸ್ ದ ಟ್ಯಾಕ್ಸ್ ವಾಸ್ ಕಲೆಕ್ಟೆಡ್ ಅಂದರೆ, ದ ಟ್ಯಾಕ್ಸ್ ಕಲೆಕ್ಟರ್ ವುಡ್ ಎಕ್ಸಾಮಿನ್ ದ ಸೈಜ್ ಆಫ್ ದ ಬ್ರೆಸ್ಟ್ ಆಫ್ ದ ವುಮನ್. ಅಂದರೆ ಪ್ರತಿ ಮನೆಗೂ ಹೋಗಿ ಕೆಳ ಜಾತಿಯಾದಂತಹ ನದಾರ್ ಅಥವಾ ನಾದರ್ ಮತ್ತು ಇಜಾವಾ ಈ ಕಮ್ಯುನಿಟಿಯ ಮನೆಗಳಿಗೆ ಹೋಗಿ ಟ್ಯಾಕ್ಸ್ ಕಲೆಕ್ಟರ್ ಏನು ಮಾಡ್ತಿದ್ದ, ಹಿ ಯೂಸ್ ಟು ಅಸೆಸ್ ದ ಸೈಜ್ ಆಫ್ ದೇರ್ ಬ್ರೆಸ್ಟ್. ಅವರ ಮೊಲೆಗಳ ಸೈಜ್ನ ನೋಡಿಬಿಟ್ಟು ಮೆಷರ್ಮೆಂಟ್ ಮಾಡಿ, ದ ಟ್ಯಾಕ್ಸ್ ವಾಸ್ ಇಂಪೋಸ್ ದ ಪ್ರಪೋರ್ಷನೇಟ್ ಆಫ್ ದ ಸೈಜ್ ಆಫ್ ದ ಬ್ರೆಸ್ಟ್. ಅಂದರೆ
ಒಂದು ವೇಳೆ ಹೆಣ್ಣು ಮಕ್ಕಳ ಮೊಲೆ ದೊಡ್ಡದಿದೆ ಅಂದರೆ ಅವ್ರು ಹೆಚ್ಚು ಟ್ಯಾಕ್ಸ್ನ ಕೊಡಬೇಕು, ಮೊಲೆಗಳು ಸಣ್ಣದಿದೆ ಅಂದರೆ ಕಡಿಮೆ ಟ್ಯಾಕ್ಸ್ನ ಕೊಡಬೇಕು. ಜಸ್ಟ್ ಲುಕ್ ಅಟ್ ದ ವೆರಿ ಇನ್ಹ್ಯೂಮನ್ ವೇ ಆಫ್ ಎಕ್ಸಾಮಿನ್ ಆ್ಯಂಡ್ ಇನ್ಹ್ಯೂಮನ್ ವೇ ಆಫ್ ಲೆವಿಡಿಂಗ್ ದ ಇಂಪೋಸಿಂಗ್ ದ ಟ್ಯಾಕ್ಸ್. ಹೇಗೆ ಮಾಡ್ತಿದ್ದಾರೆ ಅಂತ ಯೋಚನೆ ಮಾಡಿ, ಎಷ್ಟು ಅಮಾನವೀಯವಾಗಿ ಅವ್ರು ಮಾಡ್ತಾ ಇದ್ರು ಅನ್ನೋದನ್ನು ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್, ವಿ ಕ್ಯಾನ್ ಇಮ್ಯಾಜಿನ್ ಅಲ್ವಾ. ಅದು ಇಟ್ಸ್ ವೆರಿ ಇನ್ಹ್ಯೂಮನ್. ಈ ಬ್ರೆಸ್ಟ್ ಟ್ಯಾಕ್ಸ್ ಬಗ್ಗೆ ಯೋಚನೆ ಮಾಡಿದ್ರೆ, ಅದನ್ನು ಇಂಪೋಸ್ ಮಾಡ್ತಿದ್ದ ರೀತಿ ನೋಡಿದ್ರೆ ಏನನ್ಸುತ್ತೆ, ತುಂಬ ಅಮಾನವೀಯವಾದದ್ದು ಅಂತ ನಮಗೆಲ್ಲರಿಗೂ ಗೊತ್ತಾಗತ್ತೆ. ಯಾಕೆ ಈ ಟ್ಯಾಕ್ಸ್ನ ಇಂಪೋಸ್ ಮಾಡ್ತಿದ್ರು? ಆಸ್ ಐ ಸೆಡ್ ಅರ್ಲಿಯರ್, ಟು ಜಸ್ಟ್ ಮೇಂಟೈನ್ ದ ಡಿಮಾರ್ಕೇಶನ್ ಆಫ್ ಕಾಸ್ಟ್. ಆ ಕಾಸ್ಟ್ ಏನಿದೆ ಆ ಡಿಮಾರ್ಕೇಶನ್. ಜಸ್ಟ್ ಲುಕ್ ಅಟ್ ದ picture, this picture we have two women in the picture. One has covered her upper body part and another one did not cover, ಏನು ಕವರ್ ಮಾಡಿಲ್ಲ, ಹಾಗೆ ಇದ್ದಾರೆ. This shows the caste demarcation. The woman who had covered, ಯಾರು ಅಪ್ಪರ್ ಬಾಡಿ ಪಾರ್ಟ್ನ ಕವರ್ ಮಾಡ್ಕೊಂಡಿದ್ದಾರೆ ಅವರು ಮೇಲ್ಜಾತಿಗೆ ಸೇರಿದಂಥವರು. ಹಾಗೆ ಬಾಡಿ ಪಾರ್ಟ್ನ ಕವರ್ ಮಾಡ್ಕೊಳ್ದೇ ಇರೋವಂಥವರು ಕೆಳಜಾತಿಗೆ ಸೇರಿದಂಥವರು. ಯಾಕೆ ಅವರು ಹಾಗೆ ಸುಮ್ಮನೆ ಆಗ್ತಾ ಇದ್ರು ಹೆಣ್ಮಕ್ಳು ಕವರ್ ಮಾಡ್ಕೊಳ್ದೆ ಅಂದರೆ, ಜೀವನವೇ ಕಷ್ಟ ಇದ್ದಾಗ ತಮ್ಮ ದೇಹದ ಒಂದು ಅಂಗಕ್ಕೂ ಕೂಡ ಸುಂಕ ಕೊಡಬೇಕು ಅಂದರೆ ಕೊಡೋಕ್ಕೆ ಸಾಧ್ಯ ಆಗುತ್ತಾ ಅನ್ನೋದು ನಾವು ಯೋಚನೆ ಮಾಡಿದರೆ, ವಿ ಕಮ್ ಟು ನೋ ದಟ್ ವೈ ದ ವುಮೆನ್ ಇನ್ ದೋಸ್ ಡೇಸ್ who belong to lower caste or untouchable community did not cover their upper body part ಅನ್ನೋದು ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಓಕೆ, ವಾಟ್ ಈಸ್ ದ ಸ್ಟೋರಿ ಆಫ್ ನಂಗಲಿ? ಹಾಗಾದರೆ ನಮ್ಮ ನಂಗಲಿಯ ಕಥೆ ಏನು ಅಂದರೆ, ಆಸ್ ಐ ಸೆಡ್ ಇನ್ ದ ಪ್ರೀವಿಯಸ್ when I was showing a previous slide and I told you that the tax collector would go and visit the families who had girl children and he would assess the size of their breast and impose tax proportionate to that. ಅದಕ್ಕೆ ಸರಿಸಮಾನವಾಗಿರುವಂತಹ ಟ್ಯಾಕ್ಸ್ನ ಹಾಕ್ತಾ ಇದ್ರು ಅಂತ ಹೇಳಿದ್ನಲ್ವಾ. ಹಾಗೆ ಒನ್ಸ್ ಅ ಟ್ಯಾಕ್ಸ್ ಕಲೆಕ್ಟರ್ ವೆಂಟ್ ಟು ದ ಹೋಮ್ ಆಫ್ ನಂಗಲಿ. ನಂಗಲಿಯ ಮನೆಗೆ ಒಬ್ಬ ಟ್ಯಾಕ್ಸ್ ಕಲೆಕ್ಟರ್ ಹೋಗ್ತಾನೆ. ಹಿ ವಾಸ್ ಅಬೌಟ್ ಟು ಎಕ್ಸಾಮಿನ್ ಹರ್ ಬ್ರೆಸ್ಟ್ ಆ್ಯಂಡ್ ಲೆವಿ ದ ಟ್ಯಾಕ್ಸ್. ಅವಳ ಮೊಲೆಗಳನ್ನ ಮೆಷರ್ ಮಾಡಿ ನೀನಿಷ್ಟು ಟ್ಯಾಕ್ಸ್ ಕೊಡಬೇಕು ಅಂತ ಹೇಳಬೇಕು. ಆಗ ಏನು ಮಾಡ್ತಾಳೆ ನಂಗಲಿ, ಶೋ ಹರ್ ರಿಸೆಂಟ್ಮೆಂಟ್, ಟು ಶೋ ಹರ್ ರಿಜೆಕ್ಷನ್, ಟು ಶೋ ಹರ್ ಅಷ್ಟು ದಿನಗಳಿಂದ ಅದನ್ನು ಅನುಭವಿಸಿ ಸಾಕಾಗಿದಂತಹ ನಂಗಲಿ ಏನು ಮಾಡ್ತಾಳೆ, ಶಿ ಜಸ್ಟ್ ಕಟ್ ಆಫ್ ಹರ್ ಬ್ರೆಸ್ಟ್ ಆ್ಯಂಡ್ ಪ್ರೆಸೆಂಟೆಡ್ ದೋಸ್ ಟು ಬ್ರೆಸ್ಟ್ ಇನ್ ಅ ಪ್ಲಾಂಟೇನ್ ಲೀಫ್. ಬನಾನಾ ಲೀಫಲ್ಲಿ ತನ್ನ ಮೊಲೆಗಳನ್ನ ಇಟ್ಬಿಟ್ಟು ಟ್ಯಾಕ್ಸ್ ಕಲೆಕ್ಟರ್ಗೆ, ತಗೋ, ಇಫ್ ಐ ಹ್ಯಾವ್ ದೆಮ್ ದೆನ್ ಯು ವುಡ್ ಇಂಪೋಸ್ ಟ್ಯಾಕ್ಸ್ ಆನ್ ಮೀ, ಅದರ್ವೈಸ್ ಯು ವುಡಂಟ್. ನನಗೆ ಮೊಲೆಗಳಿದ್ರೆ ಮಾತ್ರ ನೀನು ನನಗೆ ಟ್ಯಾಕ್ಸ್ ಹಾಕೋಕ್ಕೆ ಸಾಧ್ಯ. ಇಫ್ ಐ ಡಿಂಟ್ ಹ್ಯಾವ್ ದೆಮ್, ನನ್ನ ಹತ್ರ ಇಲ್ಲೇ ಇಲ್ಲ ಮೊಲೆ ಅಂದರೆ ಏನು ಮಾಡ್ತೀಯ, ಯು ಕುಡಂಟ್. ಆದ್ದರಿಂದ ಏನು ಮಾಡ್ತಾಳೆ, ಶಿ ಜಸ್ಟ್ ಕಟ್ ಆಫ್ ಹರ್ ಬ್ರೆಸ್ಟ್ ಆ್ಯಂಡ್ ಪ್ರೆಸೆಂಟೆಡ್ ದಮ್ ಇನ್ ಅ ಪ್ಲಾಂಟೇನ್ ಲೀಫ್. ಬನಾನಾ ಲೀಫಲ್ಲಿ ಅವೆರಡನ್ನ ಹಾಕಿ, ತೊಗೊಂಡು ಹೋಗ್ಬಿಡು ನೀನು, ನನಗೆ ಅವುಗಳ ಅವಶ್ಯಕತೆ ಇಲ್ಲ ಅಂತ ಅವೆರಡನ್ನ ಕಟ್ ಮಾಡಿ ಕೊಟ್ಬಿಡ್ತಾಳಂತೆ. ಜಸ್ಟ್ ಲುಕ್ ಅಟ್ ದ ಕಂಡೀಷನ್ ಆಫ್ ದ ವುಮೆನ್ who was ready to cut her an organ of the body. ದೇಹದ ಒಂದು ಭಾಗವನ್ನು ತಾನಾಗಿಯೇ ಏನು ಕತ್ತರಿಸಿ ಕೊಡೋ ಅಂಥದ್ದು ಎಂಥ ಒಂದು ದೃಢ ನಿರ್ಧಾರ ಅಂತ ಹೇಳಬೇಕಾ, ಅಥವಾ ಎಂಥ ಭಯಾನಕವಾಗಿರುವಂಥ ನಿರ್ಧಾರವನ್ನು ಅವಳು ತೆಗೆದುಕೊಂಡ್ಲು ಅಂತ ಹೇಳಬೇಕಾ. ತುಂಬ ಕಷ್ಟ ಆಗುತ್ತೆ. ಬಟ್ ಶಿ ಡಿಡ್ ಇಟ್. ಈ ಕೆಲಸವನ್ನು ಮಾಡ್ತಾಳೆ. ಇಟ್ ಇಸ್ ಸೆಡ್ ದಟ್ ತುಂಬ ಜನ ಅಂದರೆ ನಮಗೆ ಎವಿಡೆನ್ಸ್ ಆಗಿ ಕೆಲವೊಂದು ಕಥೆಗಳು ಹಾಗೆ ಸಿಕ್ಕಿರೋದು ಏನು ಹೇಳುತ್ತೆ ಅಂದರೆ, ಆಫ್ಟರ್ ಲಾಸ್ ಆಫ್ ಬ್ಲಡ್, ಹೆವಿ ಬ್ಲೀಡಿಂಗ್, ಯೋಚನೆ ಮಾಡಿ ತನ್ನ ದೇಹದ ಭಾಗವನ್ನು ಕಟ್ ಮಾಡಿ ಕೊಟ್ಟ ದೇರ್ ವಾಸ್ ನೋ ಮೆಡಿಕಲ್ ಅಸಿಸ್ಟೆನ್ಸ್, ಅ ವೆರಿ ಗುಡ್ ಮೆಡಿಕಲ್ ಅಸಿಸ್ಟೆನ್ಸ್ ಇನ್ ದೋಸ್ ಡೇಸ್. ಆ ಸಮಯದಲ್ಲಿ ಅವಳು ಎಕ್ಸೆಸಿವ್ ಬ್ಲಡ್ ಲಾಸಿಂದ ಶಿ ಡೈಡ್ ಆನ್ ದ ಸೇಮ್ ಡೇ. ಅವತ್ತೇ ತನ್ನ ಜೀವವನ್ನು
ಕೊಟ್ಬಿಡ್ತಾಳೆ ಅಥವಾ ಜೀವವನ್ನು ಬಿಟ್ಬಿಡ್ತಾಳೆ. ಈ ಎಲ್ಲ ಇನ್ಸಿಡೆಂಟ್ನ ನೋಡಿದಂತಹ ನಂಗಲಿಯ ಗಂಡ ಏನು ಮಾಡ್ತಾರೆ, ಹಿ ಜಸ್ಟ್ ಜಂಪ್ ಇನ್ ಟು ದ ಫ್ಯೂನರಲ್ ಫೈರ್ ಆಫ್ ಹಿಸ್ ವೈಫ್. ನಂಗಲಿಯ ಗಂಡ ಏನು ಮಾಡ್ತಾನೆ, ಇದನ್ನೆಲ್ಲ ನೋಡಿ ಎಲ್ಲ ಗಂಡು ಮಕ್ಕಳಿಗೂ ಗೊತ್ತಿದೆ, ಮೇಲ್ಜಾತಿಯವರು ಕೆಳಜಾತಿ ಹೆಣ್ಮಕ್ಳ ಮೇಲೆ ಮಾಡ್ತಾ ಇದ್ದಂತಹ ದೌರ್ಜನ್ಯ, ಅವರ ಹೆಣ್ಣು ಮಕ್ಕಳಿಗೆ ನಡೀತಾ ಇದ್ದಂಥ ದೌರ್ಜನ್ಯ ಎಲ್ಲದೂ ಗೊತ್ತಿದೆ. ಬಟ್ ದೇ ವರ್ ಇನ್ ಹೆಲ್ಪ್ಲೆಸ್ ಕಂಡೀಷನ್. ಅವ್ರಿಗೆ ಅಸಹಾಯಕ ಸ್ಥಿತಿಯಲ್ಲಿದ್ದಾರೆ, ಅವರೆಲ್ಲ ಏನೂ ಮಾಡೋಕ್ಕಾಗದೇ ಇರೋವಂಥ ಸ್ಥಿತಿ. ಆದರೆ ಈ ಗಂಡ ಏನು ಮಾಡ್ತಿದ್ದಾನೆ, ತನ್ನ ಹೆಂಡತಿ ಸತ್ತೋದ್ಮೇಲೆ ಅವಳ ಫ್ಯೂನರಲ್ ಫೈರಲ್ಲಿ ಅವನು ಜಂಪ್ ಆಗಿ ತಾನು ಆ ಒಂದು ಚಿತೆಯಲ್ಲಿ ತನ್ನ ಜೀವವನ್ನು ಕೊಟ್ಬಿಟ್ಟ ಅಂತ ಕತೆ ಹೇಳುತ್ತೆ. Yes, we knew women in India have always been victims of sexual and caste discriminations. ನಮಗೆ ಗೊತ್ತಿದೆ, ಯಾವುದೇ ಒಂದು ರೆವಲ್ಯೂಷನ್ ಆಗುತ್ತೆ, ಕ್ರಾಂತಿ ಅಂತ ಹೇಳಬಾರ್ದು ಈ ವಿಷಯಗಳಿಗೆ, ಯಾವುದೋ ಒಂದು ದೌರ್ಜನ್ಯ ನಡೆಯುತ್ತೆ ಅಥವಾ ದೊಂಬಿ ಆಗುತ್ತೆ ಅಥವಾ ಇನ್ನೇನೋ ನಡೆಯುತ್ತೆ ಅಂದಾಗ ಹಲವಾರು ಬಾರಿ ವಿಕ್ಟಿಮ್ ಆಗೋದು ಯಾರು, ಹೆಣ್ಮಕ್ಳೇ. ನಮಗೆ ಗೊತ್ತಿದೆ, ಯಾವುದೋ ಒಂದು ಕಮ್ಯುನಲ್ ರಯಾಟ್ಸ್ ನಡೀತು ಅಂದರೆ ಅಲ್ಲಿ ಕೂಡ ಹೆಣ್ಮಕ್ಳನ್ನ ರೇಪ್ ಮಾಡಿದ್ರು, ಹೆಣ್ಮಕ್ಳನ್ನ ಕೊಂದರು, ಚಿಕ್ಕ ಮಕ್ಕಳನ್ನ ಕೊಂದರು ಅನ್ನೋದು ನಾವು ಕೇಳ್ತಾನೆ ಇರ್ತೇವೆ. ಇಲ್ಲಿ ಕೂಡ ಜಾತಿಯ ಸ್ತರಗಳು ಅಂತ ಏನು ಹೇಳ್ತೇವೆ, ದ ಲೆವೆಲ್ ಆಫ್ ಅಥವಾ ದ ಸ್ಟ್ರಾಟಾ ಆಫ್ ಕಾಸ್ಟ್ ಟು ಮೇಂಟೈನ್ ಕಾಸ್ಟ್ ಡಿಮಾರ್ಕೇಶನ್, ಟು ಮೇಂಟೈನ್ ಕಾಸ್ಟ್ ಸ್ಟ್ರಾಟಾ ಲೆವೆಲ್ ಏನು ಮಾಡ್ತಿದ್ದಾರೆ, ಅಸ್ಪೃಶ್ಯ ಹೆಣ್ಣು ಮಕ್ಕಳಿಗೆ, ಲೋ ಕಾಸ್ಟಿಗೆ ಸಂಬಂಧಪಟ್ಟ ಹೆಣ್ಣು ಮಕ್ಕಳನ್ನ ಟಾರ್ಗೆಟ್ ಮಾಡಿ ಅವರು ಬಟ್ಟೆಯನ್ನು ಕವರ್ ಮಾಡ್ಕೋಬಾರ್ದು, ಅವ್ರ ಪೂರ್ತಿ ದೇಹವನ್ನು ಬಟ್ಟೆಯಿಂದ ಕವರ್ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಲುಕ್ ಅಟ್ ದ ವೇ ದೇ ಹೇಗೆ ಅಬ್ಯೂಸ್ ಮಾಡಿದ್ರು ಆ ಹೆಣ್ಮಕ್ಳು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೋದು, ತುಂಬ ಚೆನ್ನಾಗಿಯೇ ಅರ್ಥ ಮಾಡ್ಕೋಬೋದು ಅಂತ ಅಂದ್ಕೊಳ್ತೇನೆ. ಎಸ್, ಐ ಸೆಡ್ ದ ಸ್ಟೋರಿ ಆಫ್ ನಂಗಲಿ, ಬಟ್ the evidence for the story or the recording of the story was a very a lack of recording. ಈಗ ನಾವೇನು ಹೇಳ್ತೇವೆ, ಯಾವುದೋ ಒಂದು ಕತೆಗೆ ಅಥೆಂಟಿಸಿಟಿ ಬರಬೇಕು ಅಂದರೆ ವಿ ನೀಡ್ ಪ್ರೂಫ್ಸ್, ವಿ ನೀಡ್ ಎವಿಡೆನ್ಸಸ್, ವಿ ನೀಡ್ ರೆಕಾರ್ಡ್ ಇನ್ ದ ಹಿಸ್ಟ್ರಿ ಅಲ್ವಾ. ಆದರೆ ಈ ಕತೆ ಗೊತ್ತಿದೆ ಹೀಗಾಯಿತು ಅಂತ, ಆದರೆ ತುಂಬ ಹಿಸ್ಟೋರಿಯನ್ಸ್ ದೇರ್ ಈಸ್ ನೋ ಬೇಸ್ ಫಾರ್ ದಿಸ್ ಸ್ಟೋರಿ, ದ ಸ್ಟೋರಿ ಆಫ್ ನಂಗಲಿಯ ಕತೆಗೆ ಯಾವುದೇ ಬೇಸ್ ಇಲ್ಲ ಅಂತ ತುಂಬ ಹಿಸ್ಟೋರಿಯನ್ಸ್ ಅಥವಾ ಕ್ರಿಟಿಕ್ಸ್ ಹೇಳ್ತಾರೆ. ಇಫ್ ವಿ ಕೀಪ್ ದ ಸ್ಟೋರಿ ಆಫ್ ನಂಗಲಿ, ದ ವುಮನ್ ಹೂ ಫಾಟ್ ಅಗೇನ್ಸ್ಟ್ the breast tax and she cut off her breast and presented those breasts on plantain leaf, ಇದು ನಂಗಲಿಯ ಕತೆ ಅಲ್ವಾ. ಆ ಕಥೆಯನ್ನು ಪಕ್ಕಕ್ಕಿಟ್ಟು ನೋಡಿದ್ರೆ ವಿ ಹ್ಯಾವ್ ಲಾಟ್ ಆಫ್ ಎವಿಡೆನ್ಸಸ್, ಹಿಸ್ಟಾರಿಕಲ್ ರೆಕಾರ್ಡ್ಸ್ ಫಾರ್ ದ ಪ್ರೆಸೆನ್ಸ್ ಆಫ್ ದ ಬ್ರೆಸ್ಟ್ ಟ್ಯಾಗ್ಸ್ ಇನ್ 19th century in the place Chertala which belongs to Travancore province. ಟ್ರಾವೆನ್ಕೋರ್ ಪ್ರಾವಿನ್ಸಲ್ಲಿ ರಾಜ ಅಸ್ಪೃಶ್ಯ ಸಮಾಜಕ್ಕೆ ಸೇರಿದಂಥ ಹೆಣ್ಮಕ್ಳ ಮೇಲೆ, ಅಸ್ಪೃಶ್ಯ ಸಮಾಜಕ್ಕೆ ಅಥವಾ ಕೆಳಜಾತಿಗೆ ಸೇರಿದಂಥ ಹೆಣ್ಮಕ್ಳ ಮೇಲೆ ಬ್ರೆಸ್ಟ್ ಟ್ಯಾಕ್ಸ್ ಮೂಲಕರ್ಮವನ್ನು ಇಂಪೋಸ್ ಮಾಡ್ತಿದ್ದ ಅನ್ನೋದು ಎಲ್ಲ ಕಡೆಯೂ ಸರಿಯಾಗಿಯೇ ರೆಕಾರ್ಡ್ ಆಗಿದೆ. ವಿ ಹ್ಯಾವ್ ಲಾಟ್ ಆಫ್ ಎವಿಡೆನ್ಸಸ್ ಫಾರ್ ದ ಎಕ್ಸಿಸ್ಟೆನ್ಸ್ ಆಫ್ ದ ಬ್ರೆಸ್ಟ್ ಟ್ಯಾಕ್ಸ್ ಇನ್ ಟ್ರಾವೆನ್ಕೋರ್ ಪ್ರಾವಿನ್ಸ್ ಇನ್ ಕೇರಳ. ಐ ಆಮ್ ಸಾರಿ, ಕೇರಳದ ಟ್ರಾವೆನ್ಕೋರ್ ಪ್ರಾವಿನ್ಸಲ್ಲಿ ಈ ಒಂದು ಟ್ಯಾಕ್ಸ್ ಇತ್ತು. ಅ ವೆರಿ ಹ್ಯುಮಿಲಿಯೇಟಿವ್, ವೆರಿ ಇನ್ಹ್ಯೂಮನ್ ಟ್ಯಾಕ್ಸ್ ವಾಸ್ ದೇರ್. ಟ್ಯಾಕ್ಸ್ ವಾಸ್ ಇಂಪೋಸ್ಡ್ ಆನ್ ವುಮೆನ್ ಹೂ ಬಿಲಾಂಗ್ಡ್ ಟು ಅನ್ಟಚಬಲ್ ಆರ್ ಲೋ ಕಾಸ್ಟ್ ಅನ್ನೋದು ನಮಗೆ ತುಂಬ ಎವಿಡೆನ್ಸ್ ಸಿಗತ್ತೆ, ಅದಕ್ಕೆ ಇತಿಹಾಸದ ಪುರಾವೆಗಳಿದೆ ಅಂತ ನಮಗೆ ಹೇಳ್ತಾರೆ. ಸರಿ, ಕಮ್ ಬ್ಯಾಕ್ ಟು ಅವರ್ discussion of untouchable. In the previous video we came to know that the hero or the main character or the protagonist of the novel is Baka. Baka belongs to an untouchable community. By profession
ಈಸ್ ಅ ಸ್ವೀಪರ್ ಆ್ಯಂಡ್ ಲ್ಯಾಟ್ರಿನ್ ಕ್ಲೀನರ್. ಅವ್ರೇನು ಮಾಡ್ತಾಯಿದ್ರು, ತಮ್ಮ ಲೈವ್ಲಿಹುಡ್ಗೆ ರಸ್ತೆಗಳನ್ನ ಕ್ಲೀನ್ ಮಾಡ್ತಾಯಿದ್ರು, ಹಾಗೆ ಟಾಯ್ಲೆಟ್ ಲ್ಯಾಟ್ರಿನ್ಗಳನ್ನ ಕೂಡ ಕ್ಲೀನ್ ಮಾಡ್ತಾಯಿದ್ರು. ಯಾಕೆ the person who belongs to an upper and lower caste, the person who belong to an untouchable community, supposed to do sweeping of streets and cleaning of latrines? ಯಾಕೆ ಅಂದರೆ the upper caste people in Indian society, the upper caste Hindu people are not supposed to clean latrines. ಮೇಲ್ಜಾತಿಗೆ ಸೇರಿದಂಥ ಹಿಂದೂ ಮೇಲ್ಜಾತಿಗೆ ಸೇರಿದಂಥ ಜನರು ಈ ಎಲ್ಲ ಕೆಲಸಗಳನ್ನ ಅಂದರೆ ರಸ್ತೆಗಳನ್ನ ಗುಡಿಸೋದನ್ನು ಮತ್ತು ಲೆಟ್ರಿನ್ ಕ್ಲೀನ್ ಮಾಡೋದನ್ನು ಮಾಡಬಾರ್ದು. ಆ ಎಲ್ಲ ಕೆಲಸಗಳು ಯಾರು ಮಾಡಬೇಕು? ದ ಪೀಪಲ್ ಹೂ ಬಾರ್ನ್ ಇನ್ ಟು ಲೋ ಕಾಸ್ಟ್, ಯಾರು ಕೆಳಜಾತಿಯಲ್ಲಿ ಹುಟ್ಟುತ್ತಾರೆ ಅವರು ಆ ಕೆಲಸಗಳನ್ನ ಮಾಡಬೇಕು ಅಂತ ಆಗಿನ ಒಂದು ಕಾಲದ ರೂಲ್. ಓಕೆ, ಮತ್ತೇನು ಅಂದರೆ the people, the person who was born into low caste, born into an untouchable community, is supposed to do sweeping and cleaning of latrines and toilets. ಹಾಗಾದರೆ ಕತೆ ನಮಗೆ ಗೊತ್ತಿದೆ. ದ ಹೋಲ್ ನಾವೆಲ್ ಈಸ್ ಅಬೌಟ್ ಅ ಡೇ ಇನ್ ದ ಲೈಫ್ ಆಫ್ ಬಾಕಾ. ಪೂರ್ತಿ ನಾವೆಲ್ ಯಾವುದ್ರ ಬಗ್ಗೆ ತಿಳಿಸ್ಕೊಡುತ್ತೆ? ನಮ್ಮ ಬಾಕಾನ ಜೀವನದ ಒಂದು ದಿನದಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದನ್ನು ನಮಗೆ ತೋರಿಸಿಕೊಡುತ್ತೆ. ಮತ್ತೇನು, ದ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಆಫ್ ದ ನಾವೆಲ್ ಈಸ್ ಟು ಶೋ ದ ಪೇಷನ್ಸ್, the endurance of untouchable community, the patience of the untouchable person who undergoes ಯಾರು ಈ ಎಲ್ಲ ಹ್ಯುಮಿಲಿಯೇಷನ್ ಫ್ರಮ್ ಅಪ್ಪರ್ ಕಾಸ್ಟ್. ಮೇಲ್ಜಾತಿಯ ಜನರು ಏನೆಲ್ಲ ಕಷ್ಟಗಳನ್ನ ಅವಮಾನಗಳನ್ನ ಅವರಿಗೆ ಕೊಡ್ತಾ ಇದ್ರು, ಅದನ್ನು ಎಷ್ಟರ ಮಟ್ಟಿಗೆ ಅವರೆಲ್ಲ ಸಹಿಸ್ಕೊಳ್ತಾ ಇದ್ರು, ಆ ವಿಷಯವನ್ನು ತುಂಬ ಚೆನ್ನಾಗಿ ಈ ನಾವೆಲ್ ನಮಗೆ ತೋರಿಸಿಕೊಡುತ್ತೆ. ದ ಪೇಷನ್ಸ್ ಆಫ್ untouchable, the patience of low caste community who underwent the humiliation in the hands of upper caste people, mistreatment, ill treatment from the upper caste people, ಅದನ್ನು ನಮಗೆ ತುಂಬ ಚೆನ್ನಾಗಿ ತೋರಿಸಿಕೊಡುತ್ತೆ. ಲೆಟ್ಸ್ ಡಿಸ್ಕಸ್ ದ ಓಪನಿಂಗ್ ಆಫ್ ದ ನಾವೆಲ್. ಹಾಗಾದರೆ ನಾವೆಲ್ ಹೇಗೆ ಪ್ರಾರಂಭ ಆಗುತ್ತೆ? ದ ನಾವೆಲ್ ಓಪನ್ಸ್ ಆಸ್ ಬಾಕಾ is sleeping and his father, ಬಾಕನ ತಂದೆ ಯಾರು? ಲಾಖ, asks him to report for the day's work. ಅವರು ಬೇಗ ಎದ್ದೇಳೋ ಅಂತ ಜೋರಾಗಿ ಕೂಗಿ ಅವನನ್ನು ಎಬ್ಬಿಸ್ತಾರೆ. ಎಬ್ಬಿಸ್ಬಿಟ್ಟು ಏನು ಹೇಳ್ತಾರೆ? ನೀನು ಬೆಳಗಿನ ಕೆಲಸಕ್ಕೆ ಹೋಗಬೇಕು, ಗೋ ಆ್ಯಂಡ್ ಅಟೆಂಡ್ ಯುವರ್ ಜಾಬ್, ಗೋ ಆ್ಯಂಡ್ ಅಟೆಂಡ್ ದ ಮಾರ್ನಿಂಗ್ ರೊಟೀನ್, ಬೆಳಗಿನ ಏನು ನಿನ್ನ ಕೆಲಸ ಇದೆ ಅದನ್ನು ಮಾಡು ಅಂತ ಹೇಳ್ತಾರೆ. Lakha asked his son Baka to go and attend for the routine of his morning routine of cleaning roads and streets and latrines. ಏನು ಹೇಳ್ತಿದ್ದಾರೆ? ಬೆಳಗ್ಗೆ ನೀನು ಹೋಗಿ ಕ್ಲೀನ್ ಮಾಡಬೇಕಲ್ವಾ, ಆ ಕೆಲಸಕ್ಕೆ ಹೋಗು ಅಂತ ಹೇಳ್ತಿದ್ದಾರೆ. And Baka gets up and he goes to attend his morning routine of cleaning latrines and streets. He goes to clean the restroom of the famous hockey player Charat Singh. ಬೆಳಗ್ಗೆ ರಸ್ತೆಯನ್ನು ಗುಡಿಸ್ಬಿಟ್ಟು ನಂತರ ರೆಸ್ಟ್ ರೂಮ್ನ ಕ್ಲೀನ್ ಮಾಡೋಕ್ಕೆ ಹೋಗ್ತಾರೆ. ಯಾರ ರೆಸ್ಟ್ ರೂಮ್ನ ಕ್ಲೀನ್ ಮಾಡೋಕ್ಕೆ ಹೋಗ್ತಾರೆ ಅಂದರೆ ಚರತ್ ಸಿಂಗ್ ಎಂಬುವ ಒಬ್ಬ ಫೇಮಸ್ ಹಾಕಿ ಪ್ಲೇಯರ್ನ ರೆಸ್ಟ್ ರೂಮ್ನ ಕ್ಲೀನ್ ಮಾಡೋಕ್ಕೆ ಹೋಗ್ತಾರೆ. In the previous video, we came to know that Charat Singh is one among the heroes of our Baka. ಬಾಕನ ಒಂದು ಮಾದರಿಗಳು ಅಥವಾ ಮಾಡೆಲ್ ಅಂತ ಏನಿರ್ತದೆ, ದ ಪೀಪಲ್ ಬೈ whom he was inspired. ಯಾರಿಂದ ಅವ್ರಿಗೆ ಇನ್ಸ್ಪಿರೇಷನ್ ಸಿಗುತ್ತೆ ಅಥವಾ ಯಾರನ್ನ ನಾವು ಹೀರೋಸ್ ಅಂತ ಅಂದ್ಕೊಂಡಿರ್ತೇವೆ, ಅಂಥ ಹಲವಾರು ಹೀರೋಗಳಲ್ಲಿ ಚರತ್ ಸಿಂಗ್ ಕೂಡ ಒಬ್ಬರು. So Baka is very happy to clean the restroom of Charat Singh.
ಚರತ್ ಸಿಂಗ್ನ ರೆಸ್ಟ್ ರೂಮ್ನ ಕ್ಲೀನ್ ಮಾಡೋದ್ ಬಗ್ಗೆ ಬಾಕಾಗೆ ತುಂಬ ಖುಷಿ ಇದೆ, ಬಿಕಾಸ್ ಚರತ್ ಸಿಂಗ್ ಈಸ್ ಒನ್ ಅಮಾಂಗ್ ದ ಹೀರೋಸ್ ಆಫ್ ಬಾಕಾ. ವೆಲ್ ಬಾಕಾ ಕ್ಲೀನಿಂಗ್ ದ ರೆಸ್ಟ್ ರೂಮ್ ಆರ್ ದ ಲ್ಯಾಟ್ರಿನ್ ಆಫ್ ಚರತ್ ಸಿಂಗ್. ಚರತ್ ಸಿಂಗ್ನ ಲ್ಯಾಟ್ರಿನ್ನ ಕ್ಲೀನ್ ಮಾಡುವಾಗ ಚರತ್ ಸಿಂಗ್ ಏನು ಹೇಳ್ತಾರೆ, ಹಿ ಪ್ರಾಮಿಸಸ್ ಬಾಕಾ ದಟ್ ಹಿ ವುಡ್ ಗಿವ್ ಅ ಹಾಕಿ ಸ್ಟಿಕ್ ಟು ಹಿಮ್. ಏನಂತ ಹೇಳ್ತಾರೆ, ಏನು ಅಂದರೆ, ನಿನಗೆ ಒಂದು ಹಾಕಿ ಸ್ಟಿಕ್ನ ಗಿಫ್ಟ್ ಆಗಿ ಪ್ರೆಸೆಂಟ್ ಆಗಿ ಕೊಡ್ತೇನೆ, ನೀನು ಬಂದು ಕಲೆಕ್ಟ್ ಮಾಡ್ಕೊ, ಆನಂತರ ನಿಂದೆಲ್ಲ ಕೆಲಸ ಮುಗಿದ ಮೇಲೆ ಅಂತ ಹೇಳ್ತಾರೆ. ಬಾಕಾ ಈಸ್ ವೆರಿ ಹ್ಯಾಪಿ ದಟ್ he is going to get a gift, a presentation from his hero ಚರತ್ ಸಿಂಗ್. ತನ್ನ ಹೀರೋನೇ ಒಂದು ಗಿಫ್ಟ್ನ ಕೊಡ್ತಿದ್ದಾರೆ, ಈಸ್ ಗೋಯಿಂಗ್ ಟು ಗೆಟ್ ಅ ಹಾಕಿ ಸ್ಟಿಕ್ ಅನ್ನೋದು ತುಂಬ ಖುಷಿ ಕೊಡುತ್ತೆ ನಮ್ಮ ಬಾಕಾಗೆ. ಸೊ ಆಫ್ಟರ್ ಫಿನಿಶಿಂಗ್ ಹಿಸ್ ಮಾರ್ನಿಂಗ್ ರೊಟೀನ್, ಆಫ್ಟರ್ ಸ್ವೀಪಿಂಗ್ ದ ಸ್ಟ್ರೀಟ್ಸ್ ಆ್ಯಂಡ್ ಕ್ಲೀನಿಂಗ್ ದ ಲ್ಯಾಟ್ರಿನ್ಸ್, ಹಿ ರಿಟರ್ನ್ಸ್ ಹೋಮ್, ಮನೆಗೆ ಬರ್ತಾರೆ ಟು ಹ್ಯಾವ್ ಅ ಮಾರ್ನಿಂಗ್ ಮೀಲ್, ಬೆಳಗಿನ ಉಪಹಾರವನ್ನು ತಗೋಬೇಕು ಅಂತ. ಹಿ ರಿಟರ್ನ್ಸ್ ಹೋಮ್. ರಾಖಾ, ಬ್ರದರ್ ಆಫ್ ಬಾಕಾ, ಆ್ಯಂಡ್ ಲಾಖಾ, ಫಾದರ್ ಆಫ್ ಬಾಕಾ, 3 men of the family ಸಿಟ್ ಟುಗೆದರ್ ಟು ಹ್ಯಾವ್ ಮಾರ್ನಿಂಗ್ ಮೀಲ್. 3 ಜನ ಗಂಡ್ಮಕ್ಳು, ಮನೆಯ 3 ಜನ ಗಂಡ್ಮಕ್ಳು ಯಾರ್ಯಾರು, ಬಾಕಾ, ಲಾಖಾ ಮತ್ತು ರಾಖಾ ಕೂತ್ಕೊಂಡು ಬೆಳಗಿನ ಉಪಹಾರವನ್ನು ತಗೋಬೇಕು ಅಂತ ಕೂತಿರ್ತಾರೆ. ಸೋಹಿನಿ, ಸಿಸ್ಟರ್ ಆಫ್ ಬಾಕಾ, ಸರ್ವ್ಸ್ ಫುಡ್ ಟು ದೆಮ್. ಅವ್ರಿಗೆಲ್ಲ ತಿನ್ನೋದಕ್ಕೆ, ಊಟ ಮಾಡೋದಕ್ಕೆ ಬೆಳಗಿನ ತಿಂಡಿಯನ್ನು ಕೊಡ್ತಾಳೆ, ಉಪಹಾರವನ್ನು ಅದೇನೋ ಒಂದಿಷ್ಟು ಕೊಡ್ತಾಳೆ. ಆ್ಯಸ್ ದೇ ಆರ್ ಹ್ಯಾವಿಂಗ್ ಫುಡ್, ದೇ ಆರ್ ಹ್ಯಾವಿಂಗ್ ಮಾರ್ನಿಂಗ್ ಮೀಲ್, ಬೆಳಗಿನ ಉಪಹಾರವನ್ನು ತಿಂತಾ ಇದ್ದಾರೆ. ಶಿ ಕಮ್ಸ್ ಟು ನೋ ದಟ್ ದೇರ್ ಈಸ್ ನೋ ವಾಟರ್ ಅಟ್ ಹೋಮ್, ಮನೆಯಲ್ಲಿ ನೀರಿಲ್ಲ ಅನ್ನೋದು ಗೊತ್ತಾಗುತ್ತೆ. ಬಿಫೋರ್ ಫಿನಿಶಿಂಗ್ ದೇರ್ ಮಾರ್ನಿಂಗ್ ಮೀಲ್, ಶಿ ಹ್ಯಾಸ್ ಟು ಬ್ರಿಂಗ್ ವಾಟರ್ ಟು ಫ್ಯಾಮಿಲಿ. ಮನೆಗೆ, ಕುಟುಂಬಕ್ಕೆ ನೀರು ತೊಗೊಂಡು ಬರಬೇಕು ಅವ್ರ ಊಟವನ್ನು ಮುಗಿಸೋ ಅಷ್ಟೊತ್ತಿಗೆ ಅಂತ ಏನು ಮಾಡ್ತಾಳೆ, ಶಿ ಲೀವ್ಸ್ ಫಾರ್ ದ ವೆಲ್. ಮನೆಯಿಂದ ಹೊರಟ್ಬಿಟ್ಟು ಬಾವಿ ಹತ್ರ ಹೋಗ್ತಾಳೆ, ಇನ್ ಆರ್ಡರ್ ಟು ಫೆಚ್ ವಾಟರ್ ಫ್ರಮ್ ದ ವೆಲ್. ಜಸ್ಟ್ ಥಿಂಕ್, an untouchable can get her water or his water from the public well. ತಮ್ಮ ನೀರನ್ನು ತಾವೇ ತಗೋಬಹುದಾ ಪಬ್ಲಿಕ್ ವೆಲ್ಲಿಂದ? No. In those days, an untouchable is not supposed to touch the public well. ಯಾಕೆ ಅಸ್ಪೃಶ್ಯರು ಪಬ್ಲಿಕ್ ವೆಲ್ನ, ಸಾರ್ವಜನಿಕ ಬಾವಿಗಳನ್ನ ಮುಟ್ಬಾರ್ದು? ಯಾಕೆ ಅಂದರೆ ದ ವಾಟರ್ ಫ್ರಮ್ ದ ವೆಲ್ ಈಸ್ ಆಲ್ಸೋ ಯೂಸ್ಡ್ ಬೈ ದ ಪೀಪಲ್ ಹೂ ಬಿಲಾಂಗ್ ಟು ಅಪ್ಪರ್ ಕಾಸ್ಟ್. ಮೇಲ್ಜಾತಿಗೆ ಸೇರಿದಂಥವರು ಕೂಡ ಆ ಬಾವಿಯಿಂದ ನೀರನ್ನು ತಗೊಂಡು ಹೋಗ್ತಾರೆ. ಆ ಕಾರಣಕ್ಕೆ ಅವರು ಆ ಬಾವಿಯನ್ನು ಮುಟ್ಟಬಾರ್ದು. ಹಾಗಾದರೆ ಏನು ಮಾಡಬೇಕು? ಇಫ್ ದೇ ವಾಂಟ್ ವಾಟರ್, ನೀರು ಬೇಕು ಅಂದರೆ ಏನು ಮಾಡಬೇಕು? ದೇ ಹ್ಯಾವ್ ಟು ವೇಟ್ ಅಟ್ ದ ವೆಲ್, ಅವರು ಅಲ್ಲೇ ಕಾಯಬೇಕಾಗಿರುತ್ತೆ. ಯಾಕೆ ಅಸ್ಪೃಶ್ಯರು, ದ ಪರ್ಸನ್ ಹೂ ಬಿಲಾಂಗ್ ಟು ಅನ್ಟಚಬಲ್ ಆರ್ ಲೋ ಕಾಸ್ಟ್, ನಾಟ್ ಸಪೋಸ್ ಟು ಟಚ್ ದ ವೆಲ್, ಯಾಕೆ ಮುಟ್ಬಾರ್ದು ಅಂದರೆ ದ ಅಪ್ಪರ್ ಕಾಸ್ಟ್ ಪೀಪಲ್ ಬಿಲೀವ್ ದಟ್ ದ ಟಚ್ ಆಫ್ ಅನ್ ಅನ್ಟಚಬಲ್ ಪೊಲ್ಯೂಟ್ಸ್, ಇಂಪ್ಯೂರ್ಸ್ ದ ವೆಲ್. ಅದು ಅಶುದ್ಧ ಮಾಡುತ್ತೆ, ಅವರ ಸ್ಪರ್ಶ, ಅಸ್ಪೃಶ್ಯರ ಸ್ಪರ್ಶ ಬಾವಿಯನ್ನು ಅಶುದ್ಧ ಮಾಡುತ್ತೆ. ಇಫ್ ದೇ ಟಚ್ ದ ವೆಲ್, if after touching the well, if an upper caste person wants to get water from the same well, they have to follow a very expensive and lengthy purification ritual. ಕೆಳಜಾತಿಯವರು ಮುಟ್ಟಿದಂಥ ಬಾವಿಯಿಂದ ಮೇಲ್ಜಾತಿಯವರು ನೀರು ತೊಗೊಂಡು ಹೋಗಬೇಕು ಅಂದರೆ, ಅದೇ ಬಾವಿಯ ನೀರನ್ನು ಬಳಸಬೇಕು ಅಂದರೆ ಏನು ಮಾಡಬೇಕು? ತುಂಬ ಖರ್ಚಾಗುವಂಥ, ತುಂಬ ದೊಡ್ಡದಾಗಿರುವಂಥ ಒಂದು ರಿಚುವಲ್ನ ಮಾಡಬೇಕಾಗಿರುತ್ತೆ, ಶುದ್ಧಿ ಕಾರ್ಯವನ್ನು ಮಾಡಬೇಕಾಗುತ್ತೆ, ಪ್ಯೂರಿಫಿಕೇಷನ್ ರಿಚುವಲ್ನ ಫಾಲೋ ಮಾಡಬೇಕಾಗುತ್ತೆ. ದಟ್ಸ್ ವೈ ದ ಪೀಪಲ್ ಹೂ ಬಿಲಾಂಗ್ ಟು ಅನ್ಟಚಬಲ್ ಕಮ್ಯುನಿಟಿ ಆರ್ ನಾಟ್ ಸಪೋಸ್ ಟು ಟಚ್ ದ ಪಬ್ಲಿಕ್ ವೆಲ್, ಮುಟ್ಬಾರ್ದು ಅಂತ ಇರುತ್ತೆ. ಸೊ ಸೋಹಿನಿ ಬಿಲಾಂಗ್ಸ್ ಟು ಅನ್ ಅನ್ಟಚಬಲ್ ಕಮ್ಯುನಿಟಿ, ಬಟ್ ಶಿ ವಾಂಟ್ಸ್ ವಾಟರ್. So she comes to the well and stands over there. ಬಂದ್ಬಿಟ್ಟು ಅಲ್ಲಿ ಕಾಯ್ತಾ ನಿಂತ್ಕೊಳ್ತಾಳೆ. ಏನಕ್ಕೆ ಕಾಯ್ತಾ ಇದ್ದಾಳೆ? She is waiting for someone from the
upper caste who can pour water from the well for her. ಬಾವಿಯಿಂದ ನೀರು ತೆಗೆದು ಅವಳಿಗೆ ಅಂತ ಅವಳ ಕೊಡಪಾನದಲ್ಲಿ ನೀರು ಹಾಕೋದಿಕ್ಕೆ ಯಾರಾದರೂ ಒಬ್ಬ ಮೇಲ್ಜಾತಿಯ ವ್ಯಕ್ತಿ ಅಲ್ಲಿಗೆ ಬರ್ತಾರಾ ಅನ್ನೋದನ್ನ ಕಾಯಬೇಕು. ಯು ಕ್ಯಾನ್ ಥಿಂಕ್, ಇಫ್ ಶಿ ವಾಂಟ್ಸ್ ವಾಟರ್ ಫ್ರಮ್ ದ ಪಬ್ಲಿಕ್ ವೆಲ್, why can't she call an upper caste person with her and ask that person to pour water for her ಅನ್ಕೋಬೋದು ಅಲ್ವಾ. ಅವಳಿಗೆ ನೀರು ಬೇಕು ಅಂದರೆ ಒಬ್ಬ ಮೇಲ್ಜಾತಿಗೆ ಸೇರಿದಂಥ ವ್ಯಕ್ತಿಯನ್ನು ಕರ್ಕೊಂಡ್ಬಂದು ನೀರು ಹಾಕಪ್ಪ ಅಂತ ಕೇಳ್ಬೋದು ಅಂತ. ನೋ, ಶಿ ಕೆನಾಟ್, ಶಿ ಈಸ್ ನಾಟ್ ಸಪೋಸ್ ಟು ಡೂ ದ್ಯಾಟ್. ಹಾಗೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕೆ? ಬಿಕಾಸ್ ಶಿ ಬಿಲಾಂಗ್ಸ್ ಟು ಅ ಲೋ ಕಾಸ್ಟ್ ಆ್ಯಂಡ್ ಶಿ ಈಸ್ ಅನ್ ಅನ್ಟಚಬಲ್. ಆ ಕಾರಣದಕ್ಕೆ ಅವಳೇನು ಮಾಡಬೇಕು? ಶಿ ಹ್ಯಾಸ್ ಟು ವೇಟ್ ಅಂಟಿಲ್ ಅ ಪರ್ಸನ್ ಫ್ರಮ್ ದ ಅಪ್ಪರ್ ಕಾಸ್ಟ್ ಪಾಸಸ್ ಓವರ್ ದೇರ್. ಅಲ್ಲಿ ಯಾರಾದರೂ ಮೇಲ್ಜಾತಿಗೆ ಸೇರಿದಂಥ ವ್ಯಕ್ತಿ ಬಾವಿಯನ್ನು ದಾಟಿ ಹೋಗ್ತಾರಾ? ಹೋದರೆ ಔಟ್ ಆಫ್ ಕನ್ಸರ್ನ್, ಔಟ್ ಆಫ್ ಕೇರ್, ಅಥವಾ ಏನೋ ಹೋಗಲಿ ಬಿಡು ಅನ್ನೋ ಒಂದು ಕಾರಣಕ್ಕೆ ಯಾರಾದರೂ ಅವಳಿಗೆ ನೀರು ಹಾಕಿದ್ರೆ ನೀರು ಸಿಗುತ್ತೆ. ಅದರ್ವೈಸ್ ಶಿ ವುಡಂಟ್ ಗೆಟ್ ವಾಟರ್, ನೀರೇ ಸಿಗೋದಿಲ್ಲ. ಸೊ ಪೇಷಂಟ್ಲಿ ಶಿ ಈಸ್ ವೇಟಿಂಗ್ ದೇರ್. ತುಂಬ ತಾಳ್ಮೆಯಿಂದ ಕಾಯ್ತಾ ಇದ್ದಾಳೆ. ಆ ಪ್ರೀಸ್ಟ್ ನೇಮ್ಡ್ ಕಾಲಿನಾಥ್ ಏನು ಮಾಡಿದ್ರು? ಏನಾಯಿತು ಅಲ್ಲಿ? ಅವಳು ಕಾಯ್ತಾ ಇದ್ದಾಳೆ. ಸೋಹಿನಿ ಈಸ್ ವೇಟಿಂಗ್. ಅಲ್ಲಿ ವೇಟ್ ಮಾಡುವಾಗ ಒಬ್ಬ ಪ್ರೀಸ್ಟ್, ಆ ಪ್ರೀಸ್ಟ್ನ ಹೆಸರೇನು? ಪ್ರೀಸ್ಟ್ ಅಂದರೆ ಅರ್ಚಕ, ದೇವಸ್ಥಾನದ ಅರ್ಚಕ. ಕಾಲಿನಾಥ್ ಅನ್ನುವ ವ್ಯಕ್ತಿ ಆ ಬಾವಿ ಹತ್ರ ಬರ್ತಾರೆ. ಸೋಹಿನಿ ರಿಕ್ವೆಸ್ಟ್, ಐ ನೀಡ್ ವಾಟರ್. ರಿಕ್ವೆಸ್ಟ್ ಮಾಡ್ತಾಳೆ ನೀರು ಬೇಕು ಅಂತ. He is attracted by Sohini's beauty. Sohini is very beautiful girl. Even though she belongs to an untouchable community, he is attracted by the beauty of her and agrees to pour water for her. ಅವಳ ಸೌಂದರ್ಯ ಎಲ್ಲ ನೋಡಿಬಿಟ್ಟು ಕಾಲಿನಾಥ್ ಏನು ಮಾಡ್ತಾನೆ? ಸರಿ, ನಾನು ನೀರು ಹಾಕ್ತೇನೆ ಅಂತ ಒಪ್ಕೊಳ್ತಾನೆ. ನಾಟ್ ಜಸ್ಟ್ ಬೈ he is attracted to the beauty of Sohini, he also tells her that in exchange of pouring water, ನಾನು ನೀರು ಹಾಕ್ತೇನೆ, ಅದಕ್ಕೆ ಎಕ್ಸ್ಚೇಂಜ್ ಆಗಿ ನೀನೇನು ಮಾಡಬೇಕು? ಯು ಹ್ಯಾವ್ ಟು ಕ್ಲೀನ್ ದ ಕೋರ್ಟ್ ಯಾರ್ಡ್ ಆಫ್ ಟೆಂಪಲ್. ದೇವಸ್ಥಾನದ ಅಂಗಳ ಏನಿರುತ್ತೆ, ಆ ಪ್ರಾಂಗಣವನ್ನು ನೀನು ಕ್ಲೀನ್ ಮಾಡಿ ಕೊಡಬೇಕು ನನಗೆ, ಯಾಕಂದರೆ ನಾನು ನಿನಗೀಗ ನೀರು ಹಾಕ್ತಿದ್ದೀನಿ ಅಂತ ಹೇಳ್ತಾನೆ. ಸೋಹಿನಿ ವಿತೌಟ್ ಅ ಸೆಕೆಂಡ್ ಥಾಟ್ ಅಗ್ರೀಡ್. ಬೇರೆ ಏನು ಯೋಚನೆ ಮಾಡದೆ ಒಪ್ಕೊಳ್ತಾಳೆ. ಯಾಕೆ ಒಪ್ಕೊಳ್ತಾಳೆ? ಶಿ ನೀಡ್ಸ್ ವಾಟರ್ ಟು ಸರ್ವ್ ಅಟ್ ಹೋಮ್. ನೀರನ್ನು ಕೊಡಬೇಕು ಅಂತ ಮನೆಯಲ್ಲಿ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ, ಅವ್ರಿಗೆ ನೀರು ಕೊಡಬೇಕು ಅನ್ನೋ ಕಾರಣಕ್ಕೆ ಅವಳು ಏನು ಮಾಡ್ತಾಳೆ? ಸರಿ ಆಯಿತು, ನಾನು ನಿಮಗೆ ಸಹಾಯ ಮಾಡ್ತೇನೆ, ಐ ವಿಲ್ ಕಮ್ ಆ್ಯಂಡ್ ಕ್ಲೀನ್ ದ ಕೋರ್ಟ್ ಯಾರ್ಡ್ ಆಫ್ ಟೆಂಪಲ್ ಅಂತ ಒಪ್ಕೊಳ್ತಾಳೆ. ಆ್ಯಂಡ್ ಶಿ ಕಮ್ಸ್ ಹೋಮ್ ಆ್ಯಂಡ್ ಸರ್ವ್ಸ್ ವಾಟರ್ ಟು ಆಲ್ 3 men of the family. ಎಲ್ಲರಿಗೂ ಕೊಡ್ತಾಳೆ. ಆಫ್ಟರ್ ಫಿನಿಶಿಂಗ್ ಹರ್ ಡೊಮ್ಯಾಸ್ಟಿಕ್ ಕೋರ್, ತನ್ನ ಮನೆಯ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಎಲ್ಲ ಕೆಲಸಗಳನ್ನ ಮಾಡಿದ ನಂತರ ಏನು ಮಾಡ್ತಾಳೆ? ಶಿ ಗೋಸ್ ಟು ಅಟೆಂಡ್ ಹರ್ ಪ್ರಾಮಿಸ್. ತಾನು ಪ್ರಾಮಿಸ್ ಮಾಡಿರ್ತಾಳೆ ಅಲ್ವಾ, ಸರಿ ನಾನು ಬಂದು ದೇವಸ್ಥಾನದ ಪ್ರಾಂಗಣವನ್ನು ಕ್ಲೀನ್ ಮಾಡಿಕೊಡ್ತೀನಿ ಅಂತ. ಶಿ ಗೋಸ್ ದೇರ್, ಅಲ್ಲಿಗೆ ಹೋಗ್ತಾಳೆ. ಶಿ ಸ್ಟಾರ್ಟ್ಸ್ ಹರ್ ಕ್ಲೀನಿಂಗ್ ವರ್ಕ್. ದೇವಸ್ಥಾನದ ಕ್ಲೀನಿಂಗ್ ವರ್ಕ್ನ ಸ್ಟಾರ್ಟ್ ಮಾಡ್ತಾಳೆ. ವೆನ್ ಶಿ ಈಸ್ ಕ್ಲೀನಿಂಗ್ ದ ಕೋರ್ಟ್ ಯಾರ್ಡ್ ಆಫ್ ದ ಟೆಂಪಲ್, ವೈಲ್ ಶಿ ಈಸ್ ಕ್ಲೀನಿಂಗ್ ದ ಪ್ರೀಸ್ಟ್ ಕಾಲಿನಾಥ್ ಕಮ್ಸ್ ಓವರ್ ದೇರ್. ಅವಳು ಎಲ್ಲ ಪ್ರಾಂಗಣವನ್ನು ಕ್ಲೀನ್ ಮಾಡ್ತಾ ಇರ್ತಾಳೆ. ಮಾಡುವಾಗ ಅಲ್ಲಿಗೆ ಕಾಲಿನಾಥ್ ಬರ್ತಾನೆ. ಬಂದು ಹಿ ಸ್ಟ್ಯಾಂಡ್ಸ್ ಓವರ್ ದೇರ್. ಶಿ ಜಸ್ಟ್ ಕ್ಲೀನಿಂಗ್. At that time, when she is cleaning the courtyard of the temple, the priest Kalinath ಏನು ಮಾಡ್ತಾರೆ? He grabs hold of her breast. ಅವಳು ಕ್ಲೀನ್ ಮಾಡ್ತಾ ಇರುವ ಹೆಣ್ಣು ಮಗಳ ಮೊಲೆಗಳನ್ನ ಹಿಡ್ಕೊಂಡು ಬಿಡ್ತಾನೆ ಗಟ್ಟಿಯಾಗಿ. ಫಾರ್ ದ ಮೊಮೆಂಟ್ ಸೋಹಿನಿ couldn't understand what happened. ಆ ಕ್ಷಣಕ್ಕೆ ಏನಾಯಿತು ಅಂತ ಅರ್ಥ ಆಗೋದಿಲ್ಲ. ಬಟ್ ಲೇಟರ್ ಶಿ ರಿಯಲೈಸಸ್ ದಟ್ ಕಾಲಿನಾಥ್ ಟೆಂಪಲ್ ಪ್ರೀಸ್ಟ್ ಟ್ರೈ ಟು ಮೊಲೆಸ್ಟ್ ಹರ್. ಏನು ಮಾಡ್ತಾರೆ? ಅವಳನ್ನ
ಸೆಕ್ಷುಲಿ ಹೆರಾಸ್ ಮಾಡೋದಕ್ಕೆ, ಮೊಲೆಸ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಶಿ ಲೀವ್ಸ್ ಆಲ್ ದ ಕ್ಲೀನಿಂಗ್ ಜಾಬ್ ಓವರ್ ದೇರ್ ಆ್ಯಂಡ್ ಶಿ ಜಸ್ಟ್ ರನ್ಸ್ ಟು ದ ಹೋಮ್. ಅದೆಲ್ಲದನ್ನು ಅಲ್ಲೇ ಬಿಟ್ಬಿಟ್ಟು ನೇರವಾಗಿ ಮನೆಗೆ ಓಡೋಗ್ತಾಳೆ. ದೇರ್ ಶಿ ಕಂಪ್ಲೈನ್ಸ್ ಟು ಬಾಕಾ ದಟ್ ದ ಪ್ರೀಸ್ಟ್ ಕಾಲಿನಾಥ್ ಗ್ರಾಬ್ಸ್ ಹೋಲ್ಡ್ ಆಫ್ ಹರ್ ಬ್ರೆಸ್ಟ್. ಇದನ್ನು ಹೇಳ್ತಾಳೆ, ನನಗೆ ಈ ರೀತಿ ಕೆಟ್ಟದಾಗಿ ನಡ್ಕೊಂಡ ಕಾಲಿನಾಥ್, ಆ ದೇವಸ್ಥಾನದ ಅರ್ಚಕ ಈ ರೀತಿ ನನ್ನನ್ನು ನನಗೆ ನೋವು ತರೋ ರೀತಿ ನಡ್ಕೊಂಡಿದ್ದಾನೆ ಅನ್ನೋದನ್ನು ತನ್ನ ಅಣ್ಣನಿಗೆ ಹೇಳ್ತಾಳೆ. We will discuss what happens. Does Sohini get justice? What does Baka do? ಬಾಕಾ ಏನು ಮಾಡ್ತಾನೆ? ಸೋಹಿನಿಗೆ ಜಸ್ಟಿಸ್ ಸಿಗುತ್ತಾ ನಿಜವಾಗ್ಲೂ? ವಾಟ್ ಹ್ಯಾಪನ್ಡ್ ಅಟ್ ಟೆಂಪಲ್? ವಿ ಆರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್. ವಿ ಆರ್ ಗೋಯಿಂಗ್ ಟು ಗೆಟ್ ಆನ್ಸರ್ ಫಾರ್ ಆಲ್ ದೀಸ್ ಕ್ವೆಶನ್ಸ್ ಇನ್ ದ ನೆಕ್ಸ್ಟ್ ವಿಡಿಯೋ. Dear students, please go through the PPTs and read them. Try to understand the humiliation, the problems our untouchable, our low caste people went. ಅವ್ರಿಗೇನೆಲ್ಲ ಕಷ್ಟಗಳಿತ್ತು ಅನ್ನೋದನ್ನು ನಾವು ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ we are able to understand this novel. Thank you.